ಏನೋ ಒಂದು ಸಾಧಿಸಬೇಕು ಅನ್ನೋ ಒಂದು ಹಠ. ಸೊ ಹಾಗೆ ಕೊಡೋರಿಗೆ ಬೈ ಜೀನೆಲ್ಲ ಇದೆ. ಹೌದು, ಅದು ಏನೋ ಒಂದು ಕಾರ್ಯಕ್ಕೆ ನಾವು ತೊಡಗಿದ್ರೆ ಅದೊಂದು ಬಂದೇ ಬರುತ್ತೆ. ಸೊ ಹಾಗಾಗಿ ಬಟ್ ಕೊಡವರಲ್ಲಿ ಈ ಥರ ಏನೋ ಆರ್ಟಿಸ್ಟಿಕ್ ಸೈಡ್ ಸ್ವಲ್ಪ ಕಡಿಮೆ. ಸಿನಿಮಾ ಕ್ಷೇತ್ರಕ್ಕೆ ಬಂದಿರೋರು ಆ ಟೈಮಲ್ಲಿ ನಮ್ಮ ತಂದೆ ಈಸ್ 1949 ಬಾರ್ನ್. ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಫೇಸ್ ಮಾಡಿಕೊಂಡು ಅದರಲ್ಲೇ ಇದ್ಕೊಂಡು ಬಂದಿರೋದು ನೆನೆಸ್ಕೊಂಡ್ರೆ ಅಂತೂ ನಿಜವಾಗ್ಲೂ ಒಂಥರ ಮೈ ಜುಮ್ ಅನ್ನತ್ತೆ. ನೋ ಗಾಡ್ ಫಾದರ್, ನೋ ಬ್ಯಾಕಿಂಗ್, ನಥಿಂಗ್. ಯೂಶಲಿ ನಮ್ಮಲ್ಲಿ ಮದುವೆ ಟೈಮಲ್ಲಿ ಗಡ್ಡ ತೆಗೆದು ಬಿಡ್ತಾರೆ ಇದ್ರೂ. ಸೊ ಹಾಗಾಗಿ ಆವಾಗ ಗಡ್ಡ ಇರಲಿಲ್ಲ. ಎಕ್ಸ್ಕ್ಲೂಸಿವ್ ಫೋಟೋಸು ರಘು ಸರ್ ವಿತೌಟ್ ದಾಡಿ ನಾನು ನೋಡೇ ಇರಲಿಲ್ಲ. ಆ ಟೈಮಲ್ಲಿ ಡೈರೆಕ್ಟ್ ಮಾಡಿದ್ರಾ ಇನ್ನೂ ಮಾಡಿರ್ಲಿಲ್ವಾ ಸರ್? ಇಲ್ಲ, ಹಿ ವಾಸ್ ಇಂಟು ಅಸಿಸ್ಟೆಂಟ್ ಡೈರೆಕ್ಷನ್ ಆವಾಗ. ಓಕೆ. ಬಿಕಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡೋರು. ಒನ್ ಆಫ್ ದ ಟಾಪ್ ಅಸೋಸಿಯೇಟ್ ಡೈರೆಕ್ಟರ್ ಅಲ್ಲ ರಘು ಸರ್? ನೂರೊಂದು ನೆನಪು. ಸೊ ಏನೋ ಒಂದು ಮಾಡಿ ಇದ್ರ ಕಡೆ ಹೋಗಬೇಕು ಅಂತ ಬಸ್ ಹತ್ತಿ ಹೋಗಿದ್ದಾರಂತೆ. ಕೇರಳ ಕಡೆ ಹೋಗಿ ಮತ್ತೆ ಮೆಡ್ರಾಸಿಗೆ ಹೋಗಿದ್ದಾರೆ. ಕೇರಳ ಮಡ್ರಾಸ್ಗೆ ಹೋಗಿರೋದು? ಹಿ ಕ್ಲೈಂಬ್ಡ್ ಐ ಥಿಂಕ್ ದ ಕೇರಳ ಬಸ್ ಆ್ಯಂಡ್ ಫ್ರಮ್ ದೇ ಹಿ ವೆಂಟ್ ಟು ಮಡ್ರಾಸ್. ಸೊ ಅಲ್ಲಿ ಹೋಗಿನೂ ಹೀಸ್ ಹ್ಯಾಡ್ ಅ ವೆರಿ ಅಡ್ವೆಂಚರಸ್ ಲೈಫ್. ಅದೆಲ್ಲ ಯೋಚನೆ ಮಾಡಿದರೆ ಅದು ಹೇಗೆ ಅವರಲ್ಲಿ ಅಷ್ಟೊಂದು ಧೈರ್ಯ, ಅದೇ ಹೇಗೆ ಅಷ್ಟೊಂದು ಒಂದು ಏನು ಹೇಳೋದು, ಏನೋ ಒಂದು ಸಾಧಿಸಬೇಕು ಅನ್ನೋ ಒಂದು ಹಠ, ಛಲ ಅದು ಇತ್ತು. ಸೊ ಹಾಗೆ ಕೊಡೋರಿಗೆ ಬೈ ಜೀನೆಲ್ಲ ಇದೆ. ಹೌದು, ಅದು ಏನೋ ಒಂದು ಕಾರ್ಯಕ್ಕೆ ನಾವು ತೊಡಗಿದ್ರೆ ಅದೊಂದು ಬಂದೇ ಬರುತ್ತೆ. ಸೊ ಹಾಗಾಗಿ ಬಟ್ ಕೊಡವರಲ್ಲಿ ಈ ಥರ ಏನೋ ಆರ್ಟಿಸ್ಟಿಕ್ ಸೈಡ್ ಸ್ವಲ್ಪ ಕಡಿಮೆ. ಬಿಕಾಸ್ ವಿ ಆರ್ ಮೋರ್ ಆಫ್ ದ ಕಂಟ್ರಿ ವಾರಿಯರ್ಸ್ ಅಂಡ್ ಯುನೋ ದೇಶ ಸೇವೆ ಜಾಸ್ತಿ, ದೇಶ ಸೇವೆ, ಸ್ಪೋರ್ಟ್ಸು ಈ ಥರ ಫೀಲ್ಡ್ಸ್ ಅಲ್ಲಿ ಜಾಸ್ತಿ ನಮ್ಮ ಜನರು ಹೋಗಿರೋದ್ರಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದಿರೋರು ಆ ಟೈಮಲ್ಲಿ ನಮ್ಮ ತಂದೆ ಈಸ್ 1949 ಬಾರ್ನ್. ಸ್ವಾತಂತ್ರ್ಯ ಬಂದು 2 ವರ್ಷ. ಸೊ ಹಾಗಾಗಿ ಆ ಟೈಮಲ್ಲಿ ಈ ಕ್ಷೇತ್ರಕ್ಕೆ ಬರೋದು ತುಂಬಾನೇ ಅಪರೂಪ. ಸೊ ಆ ಒಂದು ಸಮಯದಲ್ಲಿ ಅವರು ಈ ಒಂದು ಪ್ಯಾಷನ್ನ ತಲೆಯಲ್ಲಿಟ್ಕೊಂಡು ಅದರಲ್ಲಿ ನಾನು ಸಾಧನೆ ಮಾಡಲೇಬೇಕು ಅಂತ ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಫೇಸ್ ಮಾಡಿಕೊಂಡು ಅದರಲ್ಲೇ ಇದ್ಕೊಂಡು ಬಂದಿರೋದು ನೆನೆಸ್ಕೊಂಡ್ರೆ ಅಂತೂ ನಿಜವಾಗ್ಲೂ ಒಂಥರ ಮೈ ಜುಮ್ ಅನ್ನತ್ತೆ. ತುಂಬ ಕಷ್ಟಪಟ್ಟಿದ್ರಂತೆ ಅಲ್ಲಿ ವಿಠಲಾಚಾರ್ಯ ಅವ್ರ ಹತ್ರ ಹೋಗಿ. ಹೌದು, ಅಲ್ಲಿ ಎಲ್ಲಿ ಅವರಿಗೆ ಸುಮ್ಮನೆ ಹೋಗಿ ಹಿ ಜಸ್ಟ್ ವೆಂಟ್ ಆಸ್ ಅ ಇದು, ನಾನು ಪಾತ್ರ ಮಾಡಿದ್ದೀನಿ, ನಾನು ಪಾತ್ರ ಮಾಡಬೇಕು, ಇವ್ರನ್ನ ನೋಡಬೇಕು ಅಂತ ಹೋದವರು. ಆ ಥರ ನೋ ಗಾಡ್ ಫಾದರ್, ನೋ ಬ್ಯಾಕಿಂಗ್, ನಥಿಂಗ್. ಸೊ ಅಲ್ಲಿ ಹೋಗಿ ಪಾಪ ಅಲ್ಲಿ ಯಾರೋ ಅವರಿಗೆ ಪಾಪ ಈ ಹುಡುಗ ಈ ಥರ ಬಂದಿದ್ದಾನೆ ಅಂತ ಸಪೋರ್ಟ್ ಮಾಡಿಕೊಂಡು ಕನ್ನಡದವ್ರು ಯಾರೋ ಒಬ್ಬರು ಇದ್ರಂತೆ, ಜೂನಿಯರ್ ಆರ್ಟಿಸ್ಟ್ ಇದು ಮಾಡ್ತಾರೆ, ಮ್ಯಾನೇಜರ್ ಥರ. ಸೊ ಅವರು ಅವ್ರನ್ನ ಕರ್ಕೊಂಡು ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಸೇರಿಸಿದ್ರಂತೆ. ದೆನ್ ಹಿ ಸ್ಟಾರ್ಟೆಡ್ ಡೂಯಿಂಗ್ ಆಡ್ ಜಾಬ್ಸ್, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು. ಆಮೇಲೆ ಬಿಕಾಸ್ ಆಫ್ ಹಿಸ್ ಹ್ಯಾಂಡ್ ರೈಟಿಂಗ್ ಅವರ ಒಂದು ಬರ್ದಿರೋದಿದೆಯಾ? ಸುಮಾರು ಇದೆ, ಬಟ್ ಯಾವಾಗಾದ್ರೂ ಕಳ್ಸ್ಕೊಡ್ತೀನಿ ಡೆಫಿನೆಟ್ಲಿ. ಯಾಕಂದ್ರೆ ಕೇಳಿದ್ದೀನಿ ತುಂಬಾ ಚೆನ್ನಾಗಿತ್ತು ಪ್ರಿಂಟ್ ಮಾಡ್ದಂಗೆ ಬರೆಯೋರು. ಹೌದು, ತುಂಬಾ ಚೆನ್ನಾಗಿ ಬರೆಯೋರು. ಆ್ಯಂಡ್ ನನಗೀಗಲೂ ಜ್ಞಾಪಕ ಇದೆ, ಅದೊಂಥರ ಹಿ ಹ್ಯಾಡ್ ಅ ವೆರಿ ಯುನೀಕ್ ವೇ ಆಫ್ ರೈಟಿಂಗ್. ಇವಾಗ ಶೀಟ್ ಹೀಗಿದ್ರೆ ಅವರು ಹಿಂಗೆ ಒಂಥರ ಡಯಾಗ್ನಲ್ ಆಗಿ ಬರೆಯೋರು, ಚಿಕ್ಕ ಚಿಕ್ಕ ಚಕ ಚಕ ಅಂತ ನೀಟಾಗಿ ಬರ್ಕೊಂಡು ಹೋಗ್ತಾರೆ. ಆ್ಯಂಡ್ ಯಾ ಹಿ ಯೂಸ್ ಟು ಅದು ಅವರಿಗೆ ಒಂಥರ ಬೂನ್ ಆಯಿತು. ನಾನು ತಿಳಿದುಪಟ್ಟಂಗೆ ಅದರಿಂದ ಉದಯ್ ಶಂಕರ್ ಅವ್ರ ಪರಿಚಯ ಆಗಿ, ಅಲ್ಲಿಂದ ರಾಜ್ಕುಮಾರ್ ಸರ್ ಅವರ ಕ್ಯಾಂಪಿಗೆ ಬಂದು ಅಣ್ಣವರ 3.5 ವಜ್ರಗಳು ಸಿನಿಮಾಗೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ರಂತೆ. ನಾನೆಲ್ಲ ಒಂದು ಕಡೆ ಕೇಳ್ಪಟ್ಟಿದ್ದೆ, ರಘು ಸರು ತೆಲುಗು ಸಿನಿಮಾಗಳಿಗೆ ಫಸ್ಟು ಈ ವಿಠಲಾಚಾರ್ಯ ಅವ್ರದ್ದು ಮೂಲಕ ಎಲ್ಲ ಮಾಡ್ತಾ ಇದ್ರು. ಅವ್ರಿಗೆಲ್ಲೋ ಕೊರಗಿತ್ತಂತೆ ತುಂಬಾ, ನಾನು ಕನ್ನಡ ಸಿನಿಮಾ ಮಾಡ್ತಾ ಇಲ್ಲ, ನಾನು ಕನ್ನಡಿಗರಿಗೆ ನನ್ನ ಹೆಸರು ಬರಬೇಕು ಅಂತ. ಆಕ್ಚುಲಿ ಅವರಿಗೆ ತೆಲುಗು ಡೈರೆಕ್ಟ್ ಮಾಡ್ತಾ ಇದ್ರು, ಆದ್ರೆ ಅವರಿಗೆ ಸ್ಕ್ರಿಪ್ಟ್ ಎಲ್ಲ ಅವರು ಕನ್ನಡದಲ್ಲಿ ಬರ್ಕೊಳ್ತಾ ಇದ್ರು. ಸೊ ಹಿ ಯೂಸ್ ಟು ರೈಟ್ ಇಟ್ ಎಲ್ಲಾನು ಕನ್ನಡದಲ್ಲಿ ಅವರು ಬರೆದು ಕೊಡೋರಂತೆ. ಸೊ ದ್ಯಾಟ್ ಯೂಸ್ ಟು ಬಿ ಏನು ಒಂದು ದಾರಿ ಅವರಿಗೆ ಆ ಕ್ಷೇತ್ರದಲ್ಲಿ ಇನ್ನೂ ಮುನ್ನುಗ್ಗುವಂಥ ಒಂದು ದಾರಿ ಮಾಡಿಕೊಡ್ತು.
ಹಾಗೆ ಅವರು ಹೇಳಿರೋ ಮಾತೆಲ್ಲ ನೆನೆಸ್ಕೊಂಡ್ರೆ ತುಂಬಾನೇ ಒಂಥರ ರೋಮಾಂಚಕವಾಗಿದೆ. ಇನ್ಸ್ಪೈರಿಂಗ್, ವೆರಿ ವೆರಿ ಇನ್ಸ್ಪೈರಿಂಗ್. ಆ್ಯಂಡ್ ನೋಡಿ, ಅವರೊಂದು ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ತಾತ ಎಷ್ಟು ಗ್ರೇಟ್ ಅಂದರೆ, ಅವರು ನಿಮ್ಮ ಅಜ್ಜಿನ ಕಳ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಬೆಳೆಸಿರೋ ರೀತಿ ಇದೆಯಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೆ, ತಿಮ್ಮಯ್ಯನವ್ರಿಗೆ. ನಿಜವಾಗ್ಲೂ ಎಲ್ಲ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರೆಲ್ಲರೂ ಒಂದೊಂದು ಒಳ್ಳೆ ದಾರಿ ಮಾಡಿಕೊಂಡು ಹೋಗೋ ಥರನೇ ಅವರು ಬೆಳೆಸ್ಕೊಂಡು ಬಂದರು. ಸೊ ದಟ್ ವೇ ಐ ಥಿಂಕ್ ನಮ್ಮ ತಂದೆ ಯುನೋ ಅವರು ಹಿಂಜರಬಾರದು ಅಂತ ಹೇಳ್ಕೊಂಡು ಅವರು ಹೋಗಿದ್ದ ದಾರಿನಲ್ಲಿ ಎಷ್ಟೋ ಜನರು ಹತಾಶರಾಗಿ ಬಂದ್ಬಿಡ್ತಾರೆ. ಇಟ್ ಈಸ್ ನಾಟ್ ಈಸಿ ಟು ಫೇಸ್ ಡಿಫಿಕಲ್ಟೀಸ್ ಆ್ಯಂಡ್ ಅದೇ ಒಂದು ಕಷ್ಟಗಳಲ್ಲಿ ಯುನೋ ಅವರು ಸಾಧನೆನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಸೊ ಆ ಕಷ್ಟಗಳಲ್ಲಿ ಧೈರ್ಯ ತಪ್ಪದೆ ಅದರಲ್ಲೇ ಮುನ್ನುಗ್ಗಿ ನಿಷ್ಠೆಯಿಂದ ಅವರು ಅಂದ್ಕೊಂಡಿದ್ದನ್ನು ಸಾಧಿಸಿರೋದು ನೆನೆಸ್ಕೊಂಡ್ರೆ ತುಂಬ ಒಂದು ಹೆಮ್ಮೆಯಾದ ವಿಷಯ ಅಂತ ಹೇಳ್ಬೋದು. ನಿಜ ನಿಜ, ವೆರಿ ಪ್ರೌಡ್. ಆದಮೇಲೆ ರಘು ಸರ್ಗೆ ಎಲ್ಲಾದರೂ ಯಾವಾಗಾದರೂ ನಿಮ್ಮ ಹತ್ರ, ಅಂದರೆ ನೀವು ಹುಟ್ಟಿದ ಮೇಲೆ ನಿಮಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ಯಾವಾಗಾದ್ರು ಹೇಳಿದ್ದುಂಟಾ, ಅಮ್ಮನ್ನ ಮಿಸ್ ಮಾಡ್ಕೊತಿದ್ದೆ ನಾನು? ಏಕೆಂದರೆ ಜನರಲಿ ಹೆಣ್ಮಕ್ಳು ಹುಟ್ಟಿದಾಗ ತಾಯಿ ಇರಲ್ಲ ಅಂತಂದರೆ ನಾವು ಅವರಲ್ಲೇ ತಾಯಿ ನೋಡ್ತೀವಿ. ಇವಾಗ ನನ್ನ ಎರಡನೇ ಮಗಳು ಹುಟ್ಟಿದಾಗ ನಮ್ಮ ಅಮ್ಮ ಇದ್ರು, ಬಟ್ ತುಂಬ ಚಿಕ್ಕವಳು ಹೋಗ್ಬಿಟ್ರು. ನಾನು ಇವತ್ತಿಗೂ ನನ್ನ ಮಗಳನ್ನ ಅಮ್ಮ ಅಂತಾನೆ ಕರೆಯೋದು, ಬಿಕಾಸ್ ಐ ಸಿ ಮೈ ಮದರ್ ಇನ್ ಹರ್. ನನ್ನ ತಾಯಿನ ಅವಳಲ್ಲಿ ನೋಡ್ತೀನಿ. ಆ ಥರ ಅಮ್ಮನ್ನ ಮಿಸ್ ಮಾಡ್ಕೊಂಡಿದ್ದು ಅಥವಾ ಅಮ್ಮನ ಬಗ್ಗೆ ಏನಾದರೂ ಎಮೋಷನ್ಸ್ ನಿಮ್ಮ ಹತ್ರ ಹಂಚ್ಕೊಂಡಿದ್ರಾ ಅಪ್ಪ? ಇಲ್ಲ, ಅವ್ರ ತಾಯಿ ಬಗ್ಗೆ ಅಷ್ಟೊಂದೇನು ಹೇಳಲಿಲ್ಲ. ಹೇಳಿರೋ ನಮ್ಗೆ ಅಕ್ಕ ಇಲ್ಲ. ಯಾಕಂದರೆ ಅವರು ನಮ್ಮ ತಾತನೇ ಸ್ಟುಡ್ ತಂದೆಯಾಗಿ ತಾಯಿಯಾಗಿ ನಿಂತು ಅವರು ಮಕ್ಕಳನ್ನೆಲ್ಲ ನೋಡ್ಕೊಂಡಿದ್ದಾರೆ. ಹಾಗೆ ಅವರು ಅಕ್ಕ ತಂಗಿಯವರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ಲರೂ ಮನೆ ಕೆಲಸ ಕಾರ್ಯಗಳಲ್ಲೆಲ್ಲ ಹೆಲ್ಪ್ ಮಾಡಿಕೊಂಡು ಒಬ್ರನ್ನೊಬ್ರನ್ನ ಅವರು ನೋಡ್ಕೊಂಡು ಬಂದಿದ್ದಾರೆ. ಸೊ ದ್ಯಾಟ್ ವಾಸ್ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಫ್ಯಾಮಿಲಿ ಬಾಂಡಿಂಗ್ ಆಗಿ ವಿ ಹ್ಯಾವ್ ಬೀನ್ ಅ ವೆರಿ ನೈಸ್ ಕ್ಲೋಸ್ ನಿಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ವಂಡರ್ಫುಲ್. ನನಗೆ ನಾನು ಚಿಕ್ಕ ಹುಡುಗ, ನಾನು ಮೈಸೂರಿನವನು. ನಮಗೇನಂತಂದರೆ ನಮ್ಮ ಹೆಸರು, ಇವಾಗ ನನ್ನ ಹೆಸರು ರಘುರಾಮ್, ರಘು ಅಂತ ಎಲ್ಲರೂ ಕರಿತಾ ಇದ್ರು. ಈ ರಘು ಅಂತ ಎಲ್ಲಾರು ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಪಾತ್ರಕ್ಕೆ ಹೆಸರಿಟ್ಟಾಗ್ಲೋ ಅಥವಾ ಯಾರು ಆ ಸಿನಿಮಾ ಸ್ಕ್ರೀನಲ್ಲಿ ಹೆಸರು ಕಾಣಿಸ್ಕೊಂಡಾಗ್ಲೋ ಬಂದಾಗ್ಲೋ ನಮಗೇನೋ ನೋಡಿ ನಮ್ಮ ಹೆಸರು. ನನಗೆ ನಿಮ್ಮ ತಂದೆಯವ್ರ ಕನೆಕ್ಟ್ ಹಾಗೆ. ಸೊ AT ರಘು ಇವ್ರದ್ದು ನಂಗೆ ಡೈರೆಕ್ಟ್ರು ಅವೆಲ್ಲ ಗೊತ್ತಿಲ್ಲ, ವೆರಿ ಸ್ಮಾಲ್ ಏಜ್. ಅಫ್ಕೋರ್ಸ್ ಆಮೇಲೆ ಗೊತ್ತಾಯ್ತು. ಅವತ್ತಿನ ಏಜಲ್ಲಿ ಅದೆಲ್ಲ ಗೊತ್ತಿಲ್ಲ. ನಿಮ್ ತಂದೆ ಅಂದ ತಕ್ಷಣ ನನ್ನ ಹೆಸರು ಇರೋರೆ ಅಂತ ಒಂದು ಕನೆಕ್ಟ್ ನನಗೆ. ಸಿನಿಮಾಗಳು ನೋಡಿದಾಗ ನಿರ್ದೇಶನ AT ರಘು ಅಂತ ಬರೋದಲ್ಲ, ಹಾಗಾಗಿ ಸೊ ನನಗೆ ನಿಮ್ಮ ತಂದೆ ಅಂದರೆ ಅದೊಂದು ತುಂಬ ದೊಡ್ಡ. ಐ ಆಮ್ ಸೋ ಹ್ಯಾಪಿ. ಅವ್ರ ಸಿನಿಮಾಗಳನ್ನ ನಾವು ಮೈಸೂರು ಕಾಡಿನ ರಾಜ, ಒಂದು ಪ್ರಭಾ ಟಾಕೀಸಲ್ಲಿರ್ಬೋದು, ಅಥವಾ ಒಂದು ಮೈಸೂರು ಜಾಣ ಅನ್ನೋ ಪಿಕ್ಚರು ಗಾಯತ್ರಿ ಟಾಕೀಸಲ್ಲಿರ್ಬೋದು ಮೈಸೂರಲ್ಲಿ, ಇದೆಲ್ಲ ನಾವು ನೋಡ್ಕೊಂಡು ಬಂದು ಇವತ್ತು ಅಂಥವ್ರ ಮನೇಲಿ ಕೂತ್ಕೊಂಡು ಅವ್ರ ಮಗಳು ನಾನು ಇಂಟರ್ವ್ಯೂ ಮಾಡ್ತಿದ್ದೆ ಅಂದರೆ ಐ ಆಮ್ ಹಾನರ್ಡ್. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಐ ವಿಶ್ ಯು ಹ್ಯಾಡ್ ಇನ್ನೂ ಸ್ವಲ್ಪ ಮುಂಚೆ ನೀವು ಬಂದಿದ್ದಿದ್ರೆ ನಮ್ಮ ತಂದೆನ ಡೆಫಿನೆಟ್ಲಿ ನೀವು ಮಾತಾಡಿಸ್ಕೊಂಡು ಹೋಗ್ಬೋದಾಗಿತ್ತು. ಆ್ಯಂಡ್ ಇನ್ನೊಂದು ಕೋಇನ್ಸಿಡೆನ್ಸ್, ನೀವು ಹೇಗೆ ನಿಮ್ಮ ತಂದೆ ನನ್ನ ತಂದೆ ಹೆಸರು ರಘು ಆ ಕನೆಕ್ಟ್ ನೀವು ಹೇಳ್ತಾ ಇದ್ದೀರಾ, ಇವಾಗ ನೀವು ಅಷ್ಟೇ ಒಂದು ಅದೇ ನಮ್ಮ ತಂದೆ ಹೆಸರೇ ಇಟ್ಕೊಂಡಿರೋರು ನೀವು, ಪ್ಲಸ್ ಅವರು ದಾಡಿ ಹಂಗೆ ಒಂದು ದಾಡಿನೂ ಇಟ್ಕೊಂಡಿದ್ದೀರಾ. ಅವರು ಒಂದು ಸ್ವಲ್ಪ ಹೆಲ್ದಿ ಆಗಿದ್ರು, ಗುಂಡಿಗೆ ಹೆಲ್ದಿ ಆಗಿದ್ರು. ಸೊ ಯು ಆರ್ ರಿಮೈಂಡಿಂಗ್ ಮೀ ಸೋ ಮಚ್ ಆಫ್ ಮೈ ಡ್ಯಾಡ್. ಪ್ರಾಬಬ್ಲಿ ನಮ್ಮ ತಂದೆಗೆ ಒಂದು ಹಿರಿ ಮಗ ಇದ್ದಿದ್ರೆ ನಿಮ್ ಹಾಗೆ ಇದ್ದಿರಬಹುದು ಅಂತ ಒಂದು ಖಂಡಿತ. ನಾನು ಐ ಆಮ್ ವೆರಿ ಡೆಸ್ಟಿನ್ಡ್ ಅಂತ ಅನ್ಸ್ಕೊಳ್ಳೋಕೆ. ಆ್ಯಂಡ್ ಇನ್ನೊಂದು ಸೀಕ್ರೆಟ್ ಶೇರ್ ಮಾಡ್ತೀವಿ. ನಾನು ಮೇಡಮ್ ಜೊತೆ ಮಾತಾಡ್ತಾ ಇದ್ದೆ ಕ್ಯಾಮ್ರಾ ರೋಲ್ ಆಗಕ್ಕೆ ಮುಂಚೆ. ಮೇಡಮ್ ಆಸ್ ಇಟ್ ಇಸ್ ಸ್ವಲ್ಪ ನಾನು ಬಂದು ಮಾತಾಡ್ಕೊಂಡು ಹೋಗಿದ್ದೆ, ಎಲ್ಲ ಕರೆಕ್ಟು. ಆದರೆ ಕ್ಯಾಮ್ರಾ ಅಂತ ಬಂದ ಪಾಪ ಅವ್ರು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅಂದರೆ ಈ ಲೈಟು ಈ ಕ್ಯಾಮ್ರಾಗಳು. ಶಿ ವಾಸ್ ಲಿಟ್ಲ್ ಬಿಟ್ ಕಾನ್ಶಿಯಸ್. ಐ ಥಿಂಕ್ ನೌ ಯು ಆರ್ ಓಕೆ ಅಂತ ಕಾಣುತ್ತೆ, ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಕಾಣುತ್ತೆ. ನಾನು ಅವ್ರನ್ನ ಕಂಫರ್ಟ್ ಮಾಡೋದಕ್ಕೆ ನಂದೇನೇನೋ ಕತೆಗಳೆಲ್ಲ ಹೇಳ್ತಾ ಇದ್ದೆ. ಅವಾಗ ನನ್ನ ಒಂದು ಕತೆ ಹೇಳ್ಬೇಕಾದ್ರೆ, ನಾನು ಇವತ್ತಿನ ಹೆಂಡತಿ ಅವತ್ತಿನ ಪ್ರೇಯಸಿಗೆ ಒಂದು ಮಾತು ಹೇಳಿದ್ದೆ. ನಾನು ಅಪ್ಪ ಅಮ್ಮಂಗೆ ಒಬ್ಬನೇ ಮಗ ಆಗಿದ್ದೆ. ಸೊ ನನ್ನ ಹೆಂಡತಿ ಮದುವೆ ಆಗಬೇಕಾದ್ರೆ ನೀನು ಕೆಲಸ ಮಾಡಬಾರ್ದು ಅಂತ ಹೇಳಿದ್ದೆ. ಸೇಮ್ ಥಿಂಗ್ ಸರ್ ಹೇಳಿದ್ದಾರೆ ಅಂತ ಹೇಳಿದ್ರು. ನಮ್ಮ ತಾಯಿನ ಮದುವೆ ಆಗೋ ಟೈಮಲ್ಲಿ ನಮ್ಮ ಅಜ್ಜಿ ತಾತ ಆದರೆ ಅಮ್ಮ ಕಡೆ ಅಮ್ಮ ತಂದೆ ತಾಯಿನವ್ರನ್ನ ಆವಾಗ ಅವರಿಗೆ ಬ್ಯಾಂಕ್ನಲ್ಲಿ ಕೆಲಸ ಆಫರ್ ಆಗಿತ್ತು. ಅಮ್ಮನಿಗೆ ಅಮ್ಮನ ಹೆಸರೇನಮ್ಮ? ಅಮ್ಮನ ಹೆಸರು ಲೀಲಾ ಅಂತ. ಓಕೆ, ಲೀಲಾ ರಘು. ಸೊ ಅವರಿಗೆ ಆಪರ್ಚುನಿಟಿ ಸಿಕ್ಕಿತ್ತು
ಸೊ ಅವ್ರು ಹೇಳಿದರು, ಆವಾಗ ಜಸ್ಟ್ ಎಂಗೇಜ್ಮೆಂಟ್ ಮಾತುಕತೆ ಎಲ್ಲ ನಡೀತಾ ಇತ್ತು, ಈ ಥರ ಅವಳಿಗೆ ಜಾಬ್ ಆಫರ್ ಇದೆ, ಮಾಡ್ಬೋದಲ್ವಾ ಅಂತ. ಸೊ ಅವ್ರು ಹೇಳಿದ್ದು, ಯುನೋ ದಯವಿಟ್ಟು ನನ್ನದೊಂದು ಸಣ್ಣ ರಿಕ್ವೆಸ್ಟು, ನನ್ನ ಹೆಂಡತಿಯಾಗಿ ಬರೋರು ನನಗೆ ಕೆಲಸ ಮಾಡೋದು ನನಗಿಷ್ಟ ಇಲ್ಲ, ಅವರು ಮನೆಯಲ್ಲೇ ಇದ್ದು ಹುಟ್ಟೋ ಮಕ್ಕಳನ್ನ ನೋಡಿಕೊಂಡು ಮನೆಗೆ ಬರೋ ನೆಂಟರನ್ನ ಎಲ್ಲ ನೋಡಿಕೊಂಡು ಆರಾಮಾಗಿರಬೇಕು, ಅದೇ ನನ್ನ ಆಸೆ. ಕೆಲಸದ ಒತ್ತಡ ಅವ್ರ ಮೇಲೆ ಬರಬಾರ್ದು, ದುಡಿಯೋಕ್ಕೆ ನಾವಿದ್ದೀವಿ, ನಾವು ಅದನ್ನು ನೋಡ್ಕೊಳ್ತೀವಿ ಅಂತ ಆ ಮಾತು ಹೇಳಿದರು ನಮ್ಮ ತಂದೆ. ಸೊ ನೀವು ಹೇಳಿದಾಗ ನನಗೆ ಅದೇ ವಿಷಯ ನಾಲ್ಕಕ್ಕೆ ಬಂತು. ಸೊ ಲಾಟ್ ಆಫ್ ಕೋಇನ್ಸಿಡೆನ್ಸಸ್, ಐ ಥಿಂಕ್ ವಿ ವರ್ ಡೆಸ್ಟಿನ್ಡ್ ಟು ಮೀಟ್ ಲೈಕ್ ದಿಸ್. ಎಕ್ಸಾಕ್ಟ್ಲಿ, ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು ಸೊ ಮಚ್. ಅಮ್ಮ ಹೇಗೆ ಪ್ರಪೋಸಲ್ ಬಂದಿದ್ದು, ಯಾವಾಗ ಮದುವೆ ಆಗಿದ್ದು ಅಪ್ಪಗೆ? ಅವರು ಮದುವೆ ಆಗಿದ್ದು 1976 ಅಲ್ಲಿ. 76, ಓಕೆ. ಹಾಂ, ಸೊ ಐ ಆಮ್ ಆಲ್ಸೋ 77 ಬಾರ್ನ್. ಓ 77 ಯಾವಾಗ ನೀವು? ಅಕ್ಟೋಬರ್ 21st. ಓಕೆ, ಮೈ ವೈಫ್ 77 October 28. ಸ್ಕಾರ್ಪಿಯೋ? ಇಲ್ಲ, ಐ ಆಮ್ ಲಿಬ್ರಲ್. ಓಕೆ ಓಕೆ. ಸೊ 76 ಅಲ್ಲಿ ಮದುವೆ ಆಗಿದ್ದು. ಪ್ರಪೋಸಲ್ ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ, ನಮ್ಮ ಡ್ಯಾಡ್ ಅವರು ಅಣ್ಣ, ಅವರು ಇವಾಗಿಲ್ಲ, ವಿ ಲಾಸ್ಟ್ ಹಿಮ್ ಆಲ್ಸೋ ಇನ್ ದಿಸ್ ಇಯರ್. ಸೊ ಅವರು ನಮ್ಮ ಅಜ್ಜಿ ತಾತ ಅವ್ರ ಪರಿಚಯ ಅವರಿಗೆ. ಅಮ್ಮನೂ ಕೂರ್ಗೇನಾ, ಕೊಡುಗೆನೇನಾ? ಫ್ರಮ್ ಕೂಗ್. ಸೊ ಅಮ್ಮ ಬಂದ್ಬಿಟ್ಟು ಪಾಲೆಂಗಡ ಫ್ಯಾಮಿಲಿ. ಇವಾಗ ನಮ್ಮ ತಂದೆಯವ್ರು ಹೇಗೆ ಆಪಾಡಂಡ ಫ್ಯಾಮಿಲಿ ಅಂತಿದ್ದಾರೆ, ಹಾಗೆ ನಮ್ಮ ತಾಯಿನವರು ಪಾಲೆಂಗಡ. ಅಲ್ಲೆಲ್ಲ ಫ್ಯಾಮಿಲಿಗಳ ಮೇಲೆ ಸೋನು ವಂಡ ಅಂತ ಒಂದು ಫ್ಯಾಮಿಲಿ, ನಮ್ಮ ಶಶಿಕಲಾ ಅಂತ ಇದ್ರು ನೋಡಿ ಆರ್ಟಿಸ್ಟ್, ಸನ್ನು ವಂಡ, ಅವರು ಆ ಫ್ಯಾಮಿಲಿ. ಅವ್ರನ್ನ ಹುಡುಕ್ಬಿಟ್ಟೋಗಿ ಅವ್ರ ಮಗ ವಿನಯ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಅವರು ಗೋಣಿಕೊಪ್ಪದಲ್ಲಿದ್ರು, ಅಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಿದ್ದೆ. ಸೊ ಹಾಗೆ ಕೊಡವ ಜನಾಂಗದಲ್ಲಿ ಫಸ್ಟ್ ಕೇಳೋದೇ ಯಾವ ಫ್ಯಾಮಿಲಿ ಅಂತ ಕೇಳೋದು. ಸೊ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ಹೆಣ್ಣನ್ನು ಕೊಟ್ಟಿರ್ತಾರೆ, ಇಲ್ಲ ಬರ್ಮಾಡ್ಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಟ್ಸ್ ಅ ಕ್ಲೋಸ್ ನಿಟ್, ದೊಡ್ಡ ನಮ್ಮ ಕಮ್ಯುನಿಟಿ ಏನಿದೆ ಒಂಥರ ಕ್ಲೋಸ್ ನಿಟ್ ಕಮ್ಯುನಿಟಿ, ಎಲ್ಲೋ ಒಂದು ಕಡೆ ಸಂಬಂಧ ಇದ್ದೇ ಇರುತ್ತೆ. ನೈಸ್. ಮದುವೆ ಆಗಿದ್ದು 76 ಅಲ್ಲಿ. ಡೇಟ್ ಡಿಸೆಂಬರ್, ಇನ್ಫ್ಯಾಕ್ಟ್ ಡಿಸೆಂಬರ್ 19th ವಾಸ್ ದ ಡೇಟ್. ಎಸ್ ಮ್ಯಾಮ್. ಸೊ 76 ಅಲ್ಲಿ ಮದುವೆ ಆಯಿತು. ಮದುವೆನಲ್ಲಿ ಫೋಟೋಸ್ ನೀವು ತೋರಿಸಿದ್ರಿ ಲಾಸ್ಟ್ ಟೈಮ್, ಗಡ್ಡ ಇಲ್ಲ ರಘು ಸರ್ಗೆ? ಇಲ್ಲ, ಆವಾಗ ಯೂಶಲಿ ನಮ್ಮಲ್ಲಿ ಮದುವೆ ಟೈಮಲ್ಲಿ ಗಡ್ಡ ತೆಗೆದು ಬಿಡ್ತಾರೆ ಇದ್ರೂ. ಸೊ ಹಾಗಾಗಿ ಆವಾಗ ಗಡ್ಡ ಇರಲಿಲ್ಲ. ಎಕ್ಸ್ಕ್ಲೂಸಿವ್ ಫೋಟೋಸು ರಘು ಸರ್ ವಿತೌಟ್ ದಾಡಿ ನಾನು ನೋಡೇ ಇರಲಿಲ್ಲ, ಅದೇ ಫಸ್ಟ್ ನೋಡಿದ್ದು. ಮತ್ತೆ ತುಂಬಾ ಸಣ್ಣವಾಗಿದ್ರು, ಇವಾಗ ಹೇಗಿದ್ರು. ಬಟ್ ಆ ನಗು ಹಾಗೆ ಇದೆ, ಆ ನಗು ಮಾತ್ರ ಅವ್ರ ಮುಖದಲ್ಲಿ ಅವತ್ತು ಹೇಗಿತ್ತು ಆಮೇಲೂ ಹಾಗೆ ಇತ್ತು. ಸೊ ಮದುವೆ ಆಯಿತು. ಮದುವೆ ಆದಮೇಲೆ ಆ ಟೈಮಲ್ಲಿ ಡೈರೆಕ್ಟ್ ಮಾಡಿದ್ರಾ, ಇನ್ನೂ ಮಾಡಿರ್ಲಿಲ್ವಾ ಸರ್? ಇಲ್ಲ, ಹಿ ವಾಸ್ ಇಂಟು ಅಸಿಸ್ಟೆಂಟ್ ಡೈರೆಕ್ಷನ್ ಆವಾಗ. ಓಕೆ. ತುಂಬ ಮೂವೀಸ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ದೇವರ ಕಣ್ಣು, ಆ ಥರ ತುಂಬ. ದೇವರ ಕಣ್ಣುನಲ್ಲೇ ಅಂಬರೀಷ್ ಅವರ ಫಸ್ಟ್ ಪರಿಚಯ ಆಗಿದ್ದು. ಸೊ ಆ ಥರ ಎಲ್ಲ ಪ್ರಮುಖ ಮೂವೀಸಲ್ಲೆಲ್ಲ ಅವರು ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡಿದರು. ಸೊ ಅಲ್ಲಿ ರಘು ಸರ್ ಅವರು ಅಂಬರೀಷ್ನವ್ರು ಭೇಟಿಯಾಗಿದ್ರು. ಅಂಬರೀಷ್ ಅವರು ಆವಾಗ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ರು. ಹಿ ವಾಸ್ ನಾಟ್ ಡೂಯಿಂಗ್ ಮೇನ್ ಸ್ಟ್ರೀಮ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇರಲಿಲ್ಲ. ಸೊ ಈ ಥರ ಒಂದು ಸಿನಿಮಾ ಬಂದಾಗ ಅವ್ರು ಹೇಳಿದರು, ನನಗೆ ಗೊತ್ತಿದ್ದಾರೆ ರಘು ಅಂತ ಒಬ್ಬರಿದ್ದಾರೆ, ಅವರು ಯಾಕೆ ನೀವು ಕನ್ಸಿಡರ್ ಮಾಡಬಾರ್ದು, ಡೈರೆಕ್ಷನ್ ಮಾಡ್ತಾರೆ. ಬಿಕಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ತುಂಬ ನಿಷ್ಠೆಯಿಂದ ಕೆಲಸ ಮಾಡೋರು. ಒನ್ ಆಫ್ ದ ಟಾಪ್ ಅಸೋಸಿಯೇಟ್ ಡೈರೆಕ್ಟರ್ ಅಲ್ಲ ರಘು ಸರ್. ಸೊ ಹಾಗಾಗಿ ಅವರು ಹೇಳಿದರು, ಇಂಡಿಪೆಂಡೆಂಟಾಗಿ ಮಾಡ್ಬೋದು, ನೋಡಿ ಅಂತ ಹೇಳಿದಾಗ ಆವಾಗ ನ್ಯಾಯ ನೀತಿ ಧರ್ಮ ಅಂತ ಫಸ್ಟು ಚೊಚ್ಚಲ ನಿರ್ದೇಶನದ ಚಿತ್ರ ಅಂತ ಹೇಳ್ಬೋದು. ನಮ್ಮ ತಂದೆಯವರಿಗೆ ಬೇರೆ ಯಾರೂ ಗಾಡ್ ಫಾದರ್ ಇಲ್ಲ, ಬೇರೆ ಯಾವುದೇ ಒಂದು ಏನು ಹೇಳೋದು ಫೈನಾನ್ಷಿಯಲ್ ಬ್ಯಾಕಿಂಗ್ ಥರನೂ ಇಲ್ಲ. ಸೊ ನಾವು ತುಂಬ ವೆರಿ ಮೀಗರ್ ಹಂಬಲ್ ಬಿಗಿನಿಂಗ್ಸ್ ಇಂದ ಬಂದಿರೋರು. ನಮ್ಮ ತಾತ ಹಿ ವಾಸ್ ಅ ಜೈಲರ್.